ಬಳ್ಳಾರಿ ತಾಲೂಕಿನ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ವರ್ಗಾವಣೆಗೊಂಡು ಹೋಗುತ್ತಿದ್ದ ಇಬ್ಬರು ಶಿಕ್ಷಕರನ್ನ ಗ್ರಾಮಸ್ಥರು ಕೇವಲ ಹೂಗುಚ್ಛ ನೀಡಿ ಕಳುಹಿಸಿಕೊಡಲಿಲ್ಲ, ಬದಲಾಗಿ ಬೆಳ್ಳಿ ರಥದಲ್ಲಿ ಕೂರಿಸಿ ಇಡೀ ಊರನ್ನೇ ಹಬ್ಬದಂತೆ ಸಿಂಗರಿಸಿ ಅದ್ದೂರಿಯಾಗಿ ಬೀಳ್ಕೊಟ್ರು. ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ವರ್ಗಾವಣೆಗೊಂಡ ಶಿಕ್ಷಕರಿಗೆ ಬೆಳ್ಳಿ ರಥದ ಮೆರವಣಿಗೆ. ಗ್ರಾಮದಲ್ಲೆಲ್ಲ ಹಬ್ಬದ ಸಂಭ್ರಮ. ಡಿಜೆ ಸೌಂಡ್ಗೆ ಮಕ್ಕಳ ಭರ್ಜರಿ ಡ್ಯಾನ್ಸ್, ರಸ್ತೆಯುದ್ದಕ್ಕೂ ರಂಗೋಲಿ. ಇದು ಯಾವುದೋ ಜಾತ್ರೆಯ ದೃಶ್ಯವಲ್ಲ, ಇದು ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಕಂಡಿತು. ಇಲ್ಲಿನ ಸರ್ಕಾರಿ ಶಾಲೆಯ ಇಬ್ಬರು ಶಿಕ್ಷಕರಿಗೆ ಗ್ರಾಮಸ್ಥರು ಅರ್ಪಿಸಿರುವಂತಹ ಪ್ರೀತಿಯ ಕಾಣಿಕೆ ಇದು. ಮಂಗಳೂರು ಮೂಲದ ಪ್ರದೀಪ್ ಕುಮಾರ್ ಕಳೆದ 18 ವರ್ಷಗಳಿಂದ ಹಾಗೂ ಮುಖ್ಯ ಶಿಕ್ಷಕಿ ಎಲಿಜಬೆತ್ ಕಳೆದ 7 ವರ್ಷಗಳಿಂದ ಈ ಶಾಲೆಯಲ್ಲಿ ಜ್ಞಾನ ದಾಸೋಹವನ್ನು ನಡೆಸಿದರು. ಇದೀಗ ಇವರಿಬ್ಬರು ವರ್ಗಾವಣೆಗೊಂಡು ಹೊರಟಾಗ ಇಡೀ ಗ್ರಾಮವೇ ಮರುಗಿದೆ. ಶಿಕ್ಷಕರನ್ನು ಸನ್ಮಾನಿಸಿ ಬೆಳ್ಳಿಯ ರಥದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಲಾಯಿತು. ಇಡೀ ಊರೇ ಒಂದೆಡೆ ಸೇರಿ ಸಿಹಿ ಊಟವನ್ನು ಸವಿದು ಶಿಕ್ಷಕರ ಗುಣಗಾನವನ್ನ ಹಾಡಿ ಕೊಂಡಾಡಿದ್ದಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ ಆಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡ್ಕೊಡ್ಬೇಕಂದ್ರೆ ಅವ್ರ ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅಂತ ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ದೃಶ್ಯಗಳು ಕೂಡ ಕಂಡು ಬಂದವು. ತಮ್ಮ ನೆಚ್ಚಿನ ಶಿಕ್ಷಕರನ್ನ ಬಿಟ್ಟಿರಲಾರದೆ ಶಾಲಾ ಮಕ್ಕಳು ಕಣ್ಣೀರಿಟ್ರು. ಹೋಗುವ ಮುನ್ನ ಶಿಕ್ಷಕ ಪ್ರದೀಪ್ ಕೂಡ ಮಕ್ಕಳ ಜೊತೆಗೆ ಹೆಜ್ಜೆ ಹಾಕಿ ಜನರ ಪ್ರೀತಿಗೆ ತಲೆಬಾಗಿ ನಾನು ನಿಮ್ಮೂರಿಗೆ ಚಿರಋಣಿ ಅಂತ ಭಾವುಕರಾದರು. ಈ ಮೆರವಣಿಗೆಯಲ್ಲಿ 10:30 ಆದ್ರೂ ಕೂಡ 7 ಗಂಟೆ ಸ್ಟಾರ್ಟ್ ಆದಂತ ಮೆರವಣಿಗೆ 10:30 ಆದ್ರೂ ಕೂಡ ಪ್ರತಿಯೊಂದು ತಾಯಂದ್ರು, ಅಕ್ಕಂದಿರು, ತಂಗಿಯರು ಎಲ್ಲರೂ ಕೂಡ ನನ್ನ ದಾರಿಯುದ್ದಕ್ಕೂ ನಿಂತು ನನ್ನನ್ನ ಅರಸಿ, ನಿಜವಾಗನು ನಾನು ಈ ಒಂದು ಯಾವುದೋ ಜನ್ಮದ ಪುಣ್ಯ, ನಾನು ಈ ಒಂದು ನೆಲಕ್ಕೆ ಬಂದು ನಾನು ವೃತ್ತಿಯನ್ನ ಪ್ರಾರಂಭಿಸಿದ್ದು ಇಲ್ಲಿ, ನಾನು ಈ ಒಂದು 18 ವರ್ಷ ಕಳೆದಿದ್ದು ನಂದು ಯಾವುದೋ ಜನ್ಮದ ಪುಣ್ಯ. ನಾನು ಈ ಒಂದು ಪ್ರೀತಿಯಿಂದ ನಾನು ಎಲ್ಲೂ ಇದ್ರು ಕೂಡ ನಾನು ಗಳಿಸಕ್ಕಾಗ್ತಿರಲ್ಲ. ನಾನು ಎಷ್ಟೋ ಚಿರಋಣಿಯಾಗಿದ್ರು ಕೂಡ ನಾನು ಈ ಕರ್ಚೇಡಿನ ಜನತೆಗೆ ಆ ಒಂದು ಋಣವನ್ನು ತೀರ್ಸಕ್ಕಾಗಲ್ಲ. ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನೇ ಬದಲಿಸಬಹುದು ಮತ್ತು ಜನರ ಹೃದಯ ಗೆಲ್ಲಬಹುದು ಎಂಬುದಕ್ಕೆ ಶಿಕ್ಷಕ ಪ್ರದೀಪ್ ಮತ್ತು ಎಲಿಜಬೆತ್ ಅವರೇ ಆದರ್ಶ. ಗ್ರಾಮಸ್ಥರ ಅದ್ದೂರಿ ಬೀಳ್ಕೊಡುಗೆಯೇ ಇದಕ್ಕೆ ಪ್ರಮುಖ ಸಾಕ್ಷಿ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ತಾಲೂಕಿನ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ವರ್ಗಾವಣೆಗೊಂಡು ಹೋಗುತ್ತಿದ್ದ ಇಬ್ಬರು ಶಿಕ್ಷಕರನ್ನ ಗ್ರಾಮಸ್ಥರು ಕೇವಲ ಹೂಗುಚ್ಛ ನೀಡಿ ಕಳುಹಿಸಿಕೊಡಲಿಲ್ಲ, ಬದಲಾಗಿ ಬೆಳ್ಳಿ ರಥದಲ್ಲಿ ಕೂರಿಸಿ ಇಡೀ ಊರನ್ನೇ ಹಬ್ಬದಂತೆ ಸಿಂಗರಿಸಿ ಅದ್ದೂರಿಯಾಗಿ ಬೀಳ್ಕೊಟ್ರು. ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ವರ್ಗಾವಣೆಗೊಂಡ ಶಿಕ್ಷಕರಿಗೆ ಬೆಳ್ಳಿ ರಥದ ಮೆರವಣಿಗೆ. ಗ್ರಾಮದಲ್ಲೆಲ್ಲ ಹಬ್ಬದ ಸಂಭ್ರಮ. ಡಿಜೆ ಸೌಂಡ್ಗೆ ಮಕ್ಕಳ ಭರ್ಜರಿ ಡ್ಯಾನ್ಸ್, ರಸ್ತೆಯುದ್ದಕ್ಕೂ ರಂಗೋಲಿ. ಇದು ಯಾವುದೋ ಜಾತ್ರೆಯ ದೃಶ್ಯವಲ್ಲ, ಇದು ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಕಂಡಿತು. ಇಲ್ಲಿನ ಸರ್ಕಾರಿ ಶಾಲೆಯ ಇಬ್ಬರು ಶಿಕ್ಷಕರಿಗೆ ಗ್ರಾಮಸ್ಥರು ಅರ್ಪಿಸಿರುವಂತಹ ಪ್ರೀತಿಯ ಕಾಣಿಕೆ ಇದು. ಮಂಗಳೂರು ಮೂಲದ ಪ್ರದೀಪ್ ಕುಮಾರ್ ಕಳೆದ 18 ವರ್ಷಗಳಿಂದ ಹಾಗೂ ಮುಖ್ಯ ಶಿಕ್ಷಕಿ ಎಲಿಜಬೆತ್ ಕಳೆದ 7 ವರ್ಷಗಳಿಂದ ಈ ಶಾಲೆಯಲ್ಲಿ ಜ್ಞಾನ ದಾಸೋಹವನ್ನು ನಡೆಸಿದರು. ಇದೀಗ ಇವರಿಬ್ಬರು ವರ್ಗಾವಣೆಗೊಂಡು ಹೊರಟಾಗ ಇಡೀ ಗ್ರಾಮವೇ ಮರುಗಿದೆ. ಶಿಕ್ಷಕರನ್ನು ಸನ್ಮಾನಿಸಿ ಬೆಳ್ಳಿಯ ರಥದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಲಾಯಿತು. ಇಡೀ ಊರೇ ಒಂದೆಡೆ ಸೇರಿ ಸಿಹಿ ಊಟವನ್ನು ಸವಿದು ಶಿಕ್ಷಕರ ಗುಣಗಾನವನ್ನ ಹಾಡಿ ಕೊಂಡಾಡಿದ್ದಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ ಆಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡ್ಕೊಡ್ಬೇಕಂದ್ರೆ ಅವ್ರ ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅಂತ ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ದೃಶ್ಯಗಳು ಕೂಡ ಕಂಡು ಬಂದವು. ತಮ್ಮ ನೆಚ್ಚಿನ ಶಿಕ್ಷಕರನ್ನ ಬಿಟ್ಟಿರಲಾರದೆ ಶಾಲಾ ಮಕ್ಕಳು ಕಣ್ಣೀರಿಟ್ರು. ಹೋಗುವ ಮುನ್ನ ಶಿಕ್ಷಕ ಪ್ರದೀಪ್ ಕೂಡ ಮಕ್ಕಳ ಜೊತೆಗೆ ಹೆಜ್ಜೆ ಹಾಕಿ ಜನರ ಪ್ರೀತಿಗೆ ತಲೆಬಾಗಿ ನಾನು ನಿಮ್ಮೂರಿಗೆ ಚಿರಋಣಿ ಅಂತ ಭಾವುಕರಾದರು.
ಈ ಮೆರವಣಿಗೆಯಲ್ಲಿ 10:30 ಆದ್ರೂ ಕೂಡ 7 ಗಂಟೆ ಸ್ಟಾರ್ಟ್ ಆದಂತ ಮೆರವಣಿಗೆ 10:30 ಆದ್ರೂ ಕೂಡ ಪ್ರತಿಯೊಂದು ತಾಯಂದ್ರು, ಅಕ್ಕಂದಿರು, ತಂಗಿಯರು ಎಲ್ಲರೂ ಕೂಡ ನನ್ನ ದಾರಿಯುದ್ದಕ್ಕೂ ನಿಂತು ನನ್ನನ್ನ ಹರಸಿ ನಿಜವಾಗ್ಲೂ ನಾನು ಈ ಒಂದು ಯಾವುದೋ ಜನ್ಮದ ಪುಣ್ಯ ನಾನು ಈ ಒಂದು ನೆಲಕ್ಕೆ ಬಂದು ನಾನು ವೃತ್ತಿಯನ್ನ ಪ್ರಾರಂಭಿಸಿದ್ದು. ಇಲ್ಲಿ ನಾನು ಈ ಒಂದು 18 ವರ್ಷ ಕಳೆದಿದ್ದು ನಂದು ಯಾವುದೋ ಜನ್ಮದ ಪುಣ್ಯ. ನಾನು ಈ ಒಂದು ಪ್ರೀತಿಯನ್ನ ನಾನು ಎಲ್ಲೂ ಇದ್ರೂ ಕೂಡ ನಾನು ಗಳಿಸಕ್ಕಾಗ್ತಿರಲಿಲ್ಲ. ನಾನು ಎಷ್ಟೋ ಚಿರಋಣಿಯಾಗಿದ್ರು ಕೂಡ ನಾನು ಈ ಕರ್ಚಡಿನ ಜನತೆಗೆ ಆ ಒಂದು ಋಣವನ್ನು ತೀರ್ಸಕ್ಕಾಗಲ್ಲ. ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನೇ ಬದಲಿಸಬಹುದು ಮತ್ತು ಜನರ ಹೃದಯ ಗೆಲ್ಲಬಹುದು ಎಂಬುದಕ್ಕೆ ಶಿಕ್ಷಕ ಪ್ರದೀಪ್ ಮತ್ತು ಎಲಿಜಬೆತ್ ಅವರೇ ಆದರ್ಶ. ಗ್ರಾಮಸ್ಥರ ಅದ್ದೂರಿ ಬೀಳ್ಕೊಡುಗೆಯೇ ಇದಕ್ಕೆ ಪ್ರಮುಖ ಸಾಕ್ಷಿ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ತಾಲೂಕಿನ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೇಳೈಸಿತ್ತು. ವರ್ಗಾವಣೆಗೊಂಡು ಹೋಗುತ್ತಿದ್ದ ಇಬ್ಬರು ಶಿಕ್ಷಕರನ್ನ ಗ್ರಾಮಸ್ಥರು ಕೇವಲ ಹೂಗುಚ್ಛ ನೀಡಿ ಕಳುಹಿಸಿಕೊಡಲಿಲ್ಲ. ಬದಲಾಗಿ ಬೆಳ್ಳಿ ರಥದಲ್ಲಿ ಕೂರಿಸಿ ಇಡೀ ಊರನ್ನೇ ಹಬ್ಬದಂತೆ ಸಿಂಗರಿಸಿ ಅದ್ದೂರಿಯಾಗಿ ಬೀಳ್ಕೊಟ್ರು. ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಹಬ್ಬದ ವಾತಾವರಣ. ವರ್ಗಾವಣೆಗೊಂಡ ಶಿಕ್ಷಕರಿಗೆ ಬೆಳ್ಳಿ ರಥದ ಮೆರವಣಿಗೆ. ಗ್ರಾಮದಲ್ಲೆಲ್ಲ ಹಬ್ಬದ ಸಂಭ್ರಮ. ಡಿಜೆ ಸೌಂಡ್ಗೆ ಮಕ್ಕಳ ಭರ್ಜರಿ ಡ್ಯಾನ್ಸ್, ರಸ್ತೆಯುದ್ದಕ್ಕೂ ರಂಗೋಲಿ. ಇದು ಯಾವುದೋ ಜಾತ್ರೆಯ ದೃಶ್ಯವಲ್ಲ, ಇದು ಬಳ್ಳಾರಿಯ ಕರ್ಚೇಡು ಗ್ರಾಮದಲ್ಲಿ ಕಂಡಿತು. ಇಲ್ಲಿನ ಸರ್ಕಾರಿ ಶಾಲೆಯ ಇಬ್ಬರು ಶಿಕ್ಷಕರಿಗೆ ಗ್ರಾಮಸ್ಥರು ಅರ್ಪಿಸಿರುವಂತಹ ಪ್ರೀತಿಯ ಕಾಣಿಕೆ ಇದು. ಮಂಗಳೂರು ಮೂಲದ ಪ್ರದೀಪ್ ಕುಮಾರ್ ಕಳೆದ 18 ವರ್ಷಗಳಿಂದ ಹಾಗೂ ಮುಖ್ಯ ಶಿಕ್ಷಕಿ ಎಲಿಜಬೆತ್ ಕಳೆದ 7 ವರ್ಷಗಳಿಂದ ಈ ಶಾಲೆಯಲ್ಲಿ ಜ್ಞಾನ ದಾಸೋಹವನ್ನು ನಡೆಸಿದ್ರು. ಇದೀಗ ಇವರಿಬ್ಬರು ವರ್ಗಾವಣೆಗೊಂಡು ಹೊರಟಾಗ ಇಡೀ ಗ್ರಾಮವೇ ಮರುಗಿದೆ. ಶಿಕ್ಷಕರನ್ನು ಸನ್ಮಾನಿಸಿ ಬೆಳ್ಳಿಯ ರಥದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಲಾಯಿತು. ಇಡೀ ಊರೇ ಒಂದೆಡೆ ಸೇರಿ ಸಿಹಿ ಊಟವನ್ನ ಸವಿದು ಶಿಕ್ಷಕರ ಗುಣಗಾನವನ್ನ ಹಾಡಿ ಕೊಂಡಾಡಿದ್ದಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ ಆಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡ್ಕೊಡ್ಬೇಕಂದ್ರೆ ಅವ್ರ ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅಂತ ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ದೃಶ್ಯಗಳು ಕೂಡ ಕಂಡು ಬಂದವು. ತಮ್ಮ ನೆಚ್ಚಿನ ಶಿಕ್ಷಕರನ್ನ ಬಿಟ್ಟಿರಲಾರದೆ ಶಾಲಾ ಮಕ್ಕಳು ಕಣ್ಣೀರಿಟ್ರು. ಹೋಗುವ ಮುನ್ನ ಶಿಕ್ಷಕ ಪ್ರದೀಪ್ ಕೂಡ ಮಕ್ಕಳ ಜೊತೆಗೆ ಹೆಜ್ಜೆ ಹಾಕಿ ಜನರ ಪ್ರೀತಿಗೆ ತಲೆಬಾಗಿ ನಾನು ನಿಮ್ಮೂರಿಗೆ ಚಿರಋಣಿ ಅಂತ ಭಾವುಕರಾದರು. ಈ ಮೆರವಣಿಗೆಯಲ್ಲಿ 10:30 ಆದ್ರೂ ಕೂಡ 7 ಗಂಟೆ ಸ್ಟಾರ್ಟ್ ಆದಂತ ಮೆರವಣಿಗೆ 10:30 ಆದ್ರೂ ಕೂಡ ಪ್ರತಿಯೊಂದು ತಾಯಂದ್ರು, ಅಕ್ಕಂದಿರು, ತಂಗಿಯರು ಎಲ್ಲರೂ ಕೂಡ ನನ್ನ ದಾರಿಯುದ್ದಕ್ಕೂ ನಿಂತು ನನ್ನನ್ನ ಹರಸಿ ನಿಜವಾಗ್ಲೂ ನಾನು ಈ ಒಂದು ಯಾವುದೋ ಜನ್ಮದ ಪುಣ್ಯ ನಾನು ಈ ಒಂದು ನೆಲಕ್ಕೆ ಬಂದು ನಾನು ವೃತ್ತಿಯನ್ನ ಪ್ರಾರಂಭಿಸಿದ್ದು. ಇಲ್ಲಿ ನಾನು ಈ ಒಂದು 18 ವರ್ಷ ಕಳೆದಿದ್ದು ನಂದು ಯಾವುದೋ ಜನ್ಮದ ಪುಣ್ಯ. ನಾನು ಈ ಒಂದು ಪ್ರೀತಿಯನ್ನ ನಾನು ಎಲ್ಲೂ ಇದ್ರೂ ಕೂಡ ನಾನು ಗಳಿಸಕ್ಕಾಗ್ತಿರಲಿಲ್ಲ. ನಾನು ಎಷ್ಟೋ ಚಿರಋಣಿಯಾಗಿದ್ರು ಕೂಡ ನಾನು ಈ ಕರ್ಚಡಿನ ಜನತೆಗೆ ಆ ಒಂದು ಋಣವನ್ನು ತೀರ್ಸಕ್ಕಾಗಲ್ಲ. ಸರ್ಕಾರಿ ಶಾಲೆಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನೇ ಬದಲಿಸಬಹುದು ಮತ್ತು ಜನರ ಹೃದಯ ಗೆಲ್ಲಬಹುದು ಎಂಬುದಕ್ಕೆ ಶಿಕ್ಷಕ ಪ್ರದೀಪ್ ಮತ್ತು ಎಲಿಜಬೆತ್ ಅವರೇ ಆದರ್ಶ. ಗ್ರಾಮಸ್ಥರ ಅದ್ದೂರಿ ಬೀಳ್ಕೊಡುಗೆಯೇ ಇದಕ್ಕೆ ಪ್ರಮುಖ ಸಾಕ್ಷಿ. ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.